ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಕಾರ್ಮಿಕ ವರ್ಗಕ್ಕೆ ಶುಭ ಸುದ್ದಿಯನ್ನ ನೀಡಿದೆ ರಾಜ್ಯ ಸರ್ಕಾರ. ಕಡ್ಡಾಯ ಗ್ರಾಚ್ಯುಟಿ ವಿಮಾ ನಿಯಮಕ್ಕೆ ಅನುಮೋದನೆಯನ್ನ ನೀಡಲಾಗಿದೆ. ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ಇದು ಗುಡ್ ನ್ಯೂಸ್. ಕಡ್ಡಾಯ ಗ್ರಾಚ್ಯುಟಿ ವಿಮಾ ನಿಯಮಕ್ಕೆ ಅನುಮೋದನೆಯನ್ನ ನೀಡಲಾಗಿದೆ. ಗ್ರಾಚ್ಯುಟಿ ವಂಚಿತ ಆಗ್ತಾ ಇದ್ದವರ ಪರ ನಿಂತ ರಾಜ್ಯ ಸರ್ಕಾರ. ಗ್ರಾಚ್ಯುಟಿಯಿಂದ ಯಾರೆಲ್ಲ ವಂಚಿತರಾಗ್ತಾ ಇದ್ರು ಅವರಿಗೀಗ ಗುಡ್ ನ್ಯೂಸ್ ಸಿಗ್ತಾ ಇದೆ. ಕಾರ್ಮಿಕ ವರ್ಗಕ್ಕೆ ಶುಭ ಸುದ್ದಿಯನ್ನ ನೀಡಿದೆ ರಾಜ್ಯ ಸರ್ಕಾರ. ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ಕಾನೂನನ್ನ ತಂದ ಕಾಂಗ್ರೆಸ್. 60 ಲಕ್ಷಕ್ಕೂ ಹೆಚ್ಚು ಕಾರ್ಮಿಕ ವರ್ಗಕ್ಕೆ ಕಾನೂನಿನಿಂದ ಅನುಕೂಲ ಆಗ್ತಾ ಇದೆ. ದೇಶದಲ್ಲಿ ಕೇರಳ ಬಿಟ್ರೆ ಕರ್ನಾಟಕದಲ್ಲಿ ಹೊಸ ಕಾನೂನನ್ನ ತರಲಾಗಿದೆ. ಇದು ಈಗ ಕಾರ್ಮಿಕರಿಗೆ ಗುಡ್ ನ್ಯೂಸ್ ಆಗಿದೆ. ರಾಜ್ಯ ಸರ್ಕಾರದಿಂದ ಸಿಕ್ಕಿರುವಂತಹ ಶುಭ ಸುದ್ದಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದರಿಂದ 60 ಲಕ್ಷಕ್ಕೂ ಹೆಚ್ಚು ಕಾರ್ಮಿಕ ವರ್ಗಕ್ಕೆ ಕಾನೂನಿನಿಂದ ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ. ಕಡ್ಡಾಯ ಗ್ರಾಚ್ಯುಟಿ ವಿಮಾ ನಿಯಮಕ್ಕೆ ಸರ್ಕಾರದಿಂದ ಅನುಮೋದನೆ. ದೇಶದಲ್ಲಿ ಕೇರಳ ಬಿಟ್ರೆ ಕರ್ನಾಟಕದಲ್ಲಿ ಮಾತ್ರ ಈ ಕಾನೂನಿರೋದು. ಗ್ರಾಚ್ಯುಟಿಯಿಂದ ವಂಚಿತ ಯಾರೆಲ್ಲ ಆಗಿದ್ರು ಅವರಿಗೀಗ ಅವರ ಪರವಾಗಿ ರಾಜ್ಯ ಸರ್ಕಾರ ನಿಂತಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನ ನೀಡಿದ್ದಾರೆ. ಗ್ರಾಚ್ಯುಟಿ ಸಿಗ್ತಾ ಇಲ್ಲ ಅನ್ನುವಂತಹ ಬೇಸರದಲ್ಲಿದ್ರು ಕಾರ್ಮಿಕರು ಸಹ. ನಮಗೂ ಸಹ ಗ್ರಾಚ್ಯುಟಿಯ ಅವಶ್ಯಕತೆ ಇದೆ ಅಂತ ಕೆಲವೊಂದು ಬಾರಿ ಮನವಿ ಸಲ್ಲಿಕೆ ಆಗಿದೆ, ಪ್ರತಿಭಟನೆಗಳು ಸಹ ಆಗಿದೆ. ಇದರ ಬೆನ್ನಲ್ಲೇ ಈಗ ಸರ್ಕಾರ ಒಂದು ಖುಷಿ ಸುದ್ದಿಯನ್ನ ನೀಡಿದೆ. ಕಾರ್ಮಿಕರಿಗೂ ಸಹ ಇನ್ಮೇಲೆ ಗ್ರಾಚ್ಯುಟಿ ಸಿಗುತ್ತೆ. 2019 ಆಗಬೇಕಾಗಿತ್ತು, ಕಾರಣದಿಂದ ಆಗಿಲ್ಲ ಇದು. ಸೊ ಕೆಲವು ಬೇರೆ ರಾಜ್ಯಗಳಲ್ಲಿ, ಕೇರಳ ಬಿಟ್ಟರೆ ಬಹುತೇಕ ಭಾಳಷ್ಟು ರಾಜ್ಯಗಳಲ್ಲಿಲ್ಲ. ದಿಸ್ ಈಸ್ ಅ ಸೆಕ್ಯೂರಿಟಿ ಫಾರ್ ಗ್ರಾಚ್ಯುಟಿ ಇದ್ದಾನೆ. ಸೊ ಅಂದರೆ ಎವ್ರಿ ಕಂಪ್ನಿ ನಾವು ಇಟ್ಸ್ ಎ ಮ್ಯಾಂಡೇಟ್ರಿ. ಎವ್ರಿ ಕಂಪ್ನಿ ವಿಚ್ ಇಸ್ +10 ಎಂಪ್ಲಾಯ್ಸ್ ಇರ್ತಕ್ಕಂಥ ಕಂಪ್ನಿ ಆರ್ ಎನಿ ಕಂಪ್ನಿ ಫಾರ್ ದಟ್ ಮ್ಯಾಟರ್, ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ ಬಿಟ್ಟರೆ, ಸೊ ಎವ್ರಿ ಕಂಪ್ನಿ ಹ್ಯಾಸ್ ಟು ಗೋ ಆ್ಯಂಡ್ ಬೈ ಎನ್ ಇನ್ಶೂರೆನ್ಸ್. ಅಂದರೆ ದೇ ಹ್ಯಾವ್ ಟು ಇನ್ಶೂರ್ ದ ಗ್ರಾಚ್ಯುಟಿ ಆಫ್ ಎ ಎಂಪ್ಲಾಯ್ ಅಂತ ಅರ್ಥ. ಸೊ ಇನ್ನು ಮುಂದುಗಡೆ ಬೈ ಚಾನ್ಸ್ ಆ ಕಂಪ್ನಿ ಲಾಸಲ್ಲಿ ಹೋಯಿತು, ಗ್ರಾಚ್ಯುಟಿ ಸಿಗಲ್ಲ. ಕೆಲವಾರು ಸಂದರ್ಭದಲ್ಲಿ ಎಂಪ್ಲಾಯೀಸ್ ಡಿಫ್ರೆನ್ಸ್ ಬಂದಾಗ ನಾನಾ ರೀತಿ ಕಿರುಕುಳ ಕೊಟ್ಟ ತಕ್ಷಣ ಅವ್ರಿಗೆ ಗ್ರಾಚ್ಯುಟಿ ಕೊಡಲ್ಲ. ಈ ಸಮಸ್ಯೆಗಳು ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ. ಸೊ ಎನ್ಸ್ ಫಾರ್ ದ ಎವ್ರಿ ಎಂಪ್ಲಾಯಿ ಏನಿದ್ದಾನೆ, ಹಿ ಹ್ಯಾಸ್ ಟು ಗೋ ಇನ್ಶೂರೆನ್ಸ್ ಕಂಪ್ನಿಗಳು ಯಾವ್ಯಾವೆ, LIC ಇರ್ಬೋದು, ಎನಿ ಇನ್ಶೂರೆನ್ಸ್ ಕಂಪ್ನಿ ಹತ್ರ ಗ್ರಾಚ್ಯುಟಿನ ಇನ್ಶೂರ್ ಮಾಡ್ಕೋಬೇಕು ಅವರು. ಸೊ ದರ್ ಇಸ್ ಅ ವೇ ಟು ಇಟ್, ದರ್ ಇಸ್ ಅ ಮೆಕ್ಯಾನಿಸಮ್ ಟು ಇಟ್. ಅದು ಯಾವ ರೀತಿ ಮಾಡ್ಬೇಕಂತೇಳಿ ಇನ್ಶೂರೆನ್ಸ್ ಕಂಪ್ನಿಯವರು, ಆ ಕಂಪ್ನಿಯವರು ಅಂದರೆ ಎಂಪ್ಲಾಯಿ ಕಂಪ್ನಿ ಆ್ಯಂಡ್ ಇನ್ಶೂರೆನ್ಸ್ ಕಂಪ್ನಿ ಜೊತೆ ಹೊಂದಾಣಿಕೆ ಆದ ತಕ್ಷಣವೇ ಎಷ್ಟು ಎಂಪ್ಲಾಯೀಸ್ ಅವ್ರ ಹತ್ರ ಕೆಲಸ ಮಾಡ್ತಿದ್ದಾರೆ ಅದೊಂದು ಕ್ಯಾಲ್ಕುಲೇಷನ್ ಇರುತ್ತೆ. ಆ ಕ್ಯಾಲ್ಕುಲೇಷನ್ ಬೇಸ್ನಲ್ಲಿ ಇಫ್ ದೇ ಬೈ ಇನ್ಶೂರೆನ್ಸ್ ಆ ದುಡ್ಡು ಗ್ರೋ ಆಗುತ್ತೆ. ಸೊ ಇನ್ನು ಮುಂದೆಗಡೆ ಯಾವುದೇ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕನಿಗೆ, ಎಂಪ್ಲಾಯರ್ಗೆ, ಯಾವುದೇ ಕಾರ್ಮಿಕನಿಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಗ್ರಾಚ್ಯುಟಿ ಸಮಸ್ಯೆ ಆಗಲಿಕ್ಕಿಲ್ಲ ಅಂತ ಒಂದು ಕಾನೂನು ತಂದಿದ್ದೀವಿ.